ನೆಕ್ಸ್ಟ್ ಬರೋ ಸರ್ಕಾರದಲ್ಲಿ ನಿಮ್ಮನ್ನ ನಾವು ಮಂತ್ರಿಯಾಗಿ ನೋಡ್ಬೋದಾ ಅಂತ? ಯಾಕೆಂದ್ರೆ ಆ ಒಂದು ಆಸ್ ಎ ಫ್ಯಾನ್ ಅಂದ್ರೆ ನಿಮ್ಮ ಅಭಿಮಾನಿಯಾಗಿ ಅಥವಾ ನಾನು ಪತ್ರಕರ್ತನಾಗಿ ಆಸೆ ಇರುತ್ತೆ. ಜಯಮಾಲ ಅವರು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಅಧ್ಯಕ್ಷರಾಗಿ ಸಾಕಷ್ಟು ಬೆಳವಣಿಗೆ ಅಥವಾ ಹೊಸ ಹೊಸ ಯೋಜನೆಗಳನ್ನ ತರ್ತಿದ್ದಾರೆ. ಅವ್ರಿಗೆ ಏನಾದ್ರು ಮಂತ್ರಿ ಸ್ಥಾನ ಸಿಕ್ಕರೆ ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಮಾಡ್ಬೋದು ಅಂತ. ಸೊ ಆತರ ಏನಾದ್ರು ಇದೆಯಾ ನಿಮಗೆ? ನನಗೆ ತಿಳಿದ ಮಟ್ಟಿಗೆ ನನಗೇನು ಇಲ್ಲ, ನಿಮಗಿದೆ, ನನಗಿಲ್ಲ. ಸಾರಿ, ನನಗೆ ಆ ಥರದ್ದು ಯಾವುದೇ ಇಲ್ಲ. ನಾನೀಗ ಒಂದು ಒಳ್ಳೆ ಜಾಗದಲ್ಲಿ ಕೂತಿದ್ದೀನಿ, ನನ್ನ ತಾಯಿ ಮನೇಲಿ ನಾನು ಕೂತ್ಕೊಂಡಿದ್ದೀನಿ. ಈ ನನ್ನ ತಾಯಿ ಮನೆ ಕೆಲಸನ ತುಂಬ ಅಚ್ಚುಕಟ್ಟಾಗಿ ಮಾಡಿಕೊಟ್ಟು ಹೋಗ್ತೀನಿ. ಮೇಡಮ್, ಇನ್ನ ಸಿನಿಮಾದ ವಿಚಾರವಾಗಿ ಇವಾಗ ಏನಂತಂದ್ರೆ ಕನ್ನಡದಲ್ಲಿ ಸಿನಿಮಾಗಳು ಸಾಕಷ್ಟು ವಿಭಿನ್ನ ಅಂದ್ರೆ ಹೊಸ ಹೊಸ ಶೈಲಿಯ ಚಿತ್ರಗಳು ಬರ್ತಿವೆ, ಪ್ರೇಕ್ಷಕರ ಮೆಚ್ಚುಗೆನ ಕೂಡ ಪಡಿತಿದೆ. ಆದ್ರೆ ಸಮಸ್ಯೆ ಏನಂತಂದ್ರೆ ಇಲ್ಲಿ ಥಿಯೇಟರ್ ಸಮಸ್ಯೆ. ಥಿಯೇಟರ್ದು ಹೊಸಬ್ರಿಗೆ ಅವಕಾಶ ಕೊಡ್ತಿಲ್ಲ. ಇದ್ರೂ ಅದು 1 ಶೋ 2 ಶೋ ಒಂದು ದಿನ ಇರೋದೇ ಹೆಚ್ಚು ಅನ್ನೋದು ಕೂಡ ಆಪಾದನೆ ಇದೆ. ಕಣ್ಮುಂದೆ ನಿದರ್ಶನಗಳು ಕೂಡ ಇದೆ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಅಂತ? ಯಾವ ಸಿನಿಮಾಗೆ ಥಿಯೇಟರ್ ಸಿಕ್ಕಿಲ್ಲ ಹೇಳಿ? ಅವ್ರಿಗೆ ಥಿಯೇಟರ್ ಸಿಕ್ಕಿಲ್ಲ ಅಂತಂದ್ರೆ ನಾವು ಥಿಯೇಟರ್ ಕೊಡ್ಸೋಣ? ಇಲ್ಲ ರೀ, ಆ ಥರದ್ದು ಯಾವುದೂ ಇಲ್ಲ, ಖಂಡಿತ ಇಲ್ಲ. ಹೊಸಬ್ರು ಈ ತರ ಸಮಸ್ಯೆನ ಕೆಲವು ಹೊಸಬ್ರೇ ನಮ್ಗೆ ಬಹಳ ಮುಖ್ಯ. ಹೊಸಬ್ರೇ ಇವತ್ತು ಇಂಡಸ್ಟ್ರಿನ ಉಳಿಸಿದ್ದಾರೆ. ಹೊಸಬ್ರ ಬಗ್ಗೆ ನಮ್ಗೆ ಅಪಾರ ಗೌರವ ಇದೆ. ಇಲ್ಲ ಇಲ್ಲ, ಆ ಥರದ್ದೇನಿಲ್ಲ. ಅವರಿಗೆ ಥಿಯೇಟರ್ ಬೇಕು ಅಂದ್ರೆ ನಾವು ಕೊಡ್ತೀವಿ, ಕೊಡಿಸ್ತೀವಿ. ಏನೇ ಅಂದ್ರೆ ಯಾವುದೇ ರೀತಿ ಸಮಸ್ಯೆ ಆತರ ಎದುರಿಸಿದ್ರೆ ಡೈರೆಕ್ಟ್ ಮೇಡಮ್ ಹತ್ರ ಬರ್ಬೋದು ಅಂತ. ನಮ್ಮ ಚೇಂಬರ್ನಲ್ಲಿ ಯಾರು ಯಾವಾಗ ಬೇಕಾದ್ರೆ ಬರ್ಬೋದ್ರಿ. ಅವ್ರದ್ದು ಸಂಸ್ಥೆ ಇದು, ಆಯ್ತಾ? ಸಂಸ್ಥೆ ಎಲ್ಲರದೂ ಕೂಡ. ಹಾಗಿದ್ದಾಗ ಆ ಥರದ ಸಮಸ್ಯೆ ಇಲ್ಲ, ನನ್ನ ಪ್ರಕಾರ ಇಲ್ಲ, ಯಾವುದು ಬಂದಿಲ್ಲ. ಸೊ ಇನ್ನೊಂದು ಪ್ರಶ್ನೆಯಲ್ಲಿ ಏನಂತಂದ್ರೆ ಅದ್ರ ಪ್ಲಸ್ ಮೈನಸ್ ನೀವ್ ಹೇಳ್ಬೇಕಾಗುತ್ತೆ. ಯಾಕೆಂದ್ರೆ ಇದು ಸಂಪೂರ್ಣ ನಿಮಗೆ ಗೊತ್ತಿರುತ್ತೆ ಮಾಹಿತಿ. ಅಂದ್ರೆ ಈಗ ನೆರೆ ಆಂಧ್ರದಲ್ಲಿ ಜಾರಿ ತಂದಿರೋ ಕಾನೂನು ಅಂದ್ರೆ ಒಂದು ಟಿಕೆಟ್ ಯಾವ್ದು ಮಲ್ಟಿಪ್ಲೆಕ್ಸ್ ಆಗಿ ಯಾವುದೇ ಆಗ್ಲಿ ₹100 ಈ ತರ ಒಂದು ಟಿಕೆಟ್ ಅನ್ನು ನಿಗದಿ ಮಾಡಬೇಕು ಅಂತ ಇದು ಮಾಡಿದ್ದಾರೆ. ಸೊ ನಮ್ಮ ಕರ್ನಾಟಕದಲ್ಲಿ ಆ ತರ ಮಾಡಿದ್ರೆ ಅನುಕೂಲ ಆಗುತ್ತೆ ಅಥವಾ ಚಿತ್ರತಂಡಕ್ಕೆ ನಷ್ಟ ಆಗುತ್ತೆ ಅಂತ ಯಾವ್ದ್ರ ಬಗ್ಗೆ ಅಂದ್ರೆ ಪ್ಲಸ್ ಮೈನಸ್ ಯಾವ ತರ ಇದೆ ಅಂತ ಹೇಳ್ತೀರಾ ಮೇಡಮ್? ಕೋರ್ಟಲ್ಲಿದೆ ಈ ಮ್ಯಾಟ್ರು. ಕರ್ನಾಟಕ ಸರ್ಕಾರ ₹200 ಟಿಕೆಟ್ ಮಾಡಿದೆ. ಅದು ಸಾರ್ವಜನಿಕರಿಗೆ ಅಂದರೆ ನೋಡಿ, ನೀವೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ನಿಮಗೆ. ಈ ₹200 ಟಿಕೆಟು ಅಂತ ಹೇಳ್ತಿದ್ದೀರಲ್ಲ, ಕೇಂದ್ರದಲ್ಲಿ ತಗೊಳ್ಳಿ, ಅಂದರೆ ಆಂಧ್ರದಲ್ಲಿ, ತಮಿಳ್ನಾಡಲ್ಲಿ, ಕೇರಳ ತಗೊಳ್ಳಿ, ಅಲ್ಲೆಲ್ಲ ₹150-200 ಒಳಗಿರೋದು. ಓಕೆ, ನಮ್ಗೆ ₹200 ಜನಕ್ಕೆ ಸಹಾಯ ಆಗಲಿ ಅಂತ, ಹೆಚ್ಚು ಥಿಯೇಟ್ರಿಗೆ ಜನ ಬಂದರೆ ಥಿಯೇಟ್ರ್ ತುಂಬಲಿ ಅಂತ, ಜನರಿಗೆ ಸಹಾಯ. ಈಗ ನಮ್ಮ ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತು ಹೇಳಿ? ಅನ್ನಭಾಗ್ಯ ಕೊಡ್ತು. ಸಿದ್ದರಾಮಯ್ಯವರು ಅನ್ನಭಾಗ್ಯ ಕೊಟ್ಟರು. ಯಾರಿಗೆ ಕೊಟ್ಟರು? ಸಾರ್ವಜನಿಕರು ಯಾರೂ ಕೂಡ ಹಸದಿರಬಾರ್ದು ಅಂತ ಕೊಟ್ಟರು. ಶಕ್ತಿ ಯೋಜನೆ ತಂದರು. ಯಾರಿಗೆ ಕೊಟ್ಟರು? ಸಾರ್ವಜನಿಕವಾಗಿರ್ತಕ್ಕಂಥ ಸಾರ್ವಜನಿಕರಿಗೆ, ಅದರಲ್ಲೂ ಮಹಿಳೆಯರಿಗೆ, ಗಂಡನ ಹತ್ರ ಮಕ್ಕಳ ಹತ್ರ ಬೇಡ್ಕೋಬೇಕಾಗಿತ್ತು. ಒಂದು ತವ್ರ ಮನೆಗೆ ಹೋಗೋಕ್ಕೋ ಅಥವಾ ಒಂದು ದೇವಸ್ಥಾನ ನೋಡೋಕ್ಕೋ ಅಥವಾ ತನಗೆ ಬದುಕಲ್ಲಿ ತಾಯಿ ಮನೇನ ಕಣ್ಣಲ್ಲೇ ನೋಡಿರಲ್ಲ, ಯಾವ್ಯಾವ ಹಿಂಸೆನ ಅನುಭವಿಸ್ಕೊಂಡ್ರು ಕೂಡ ಆ ಮನೆಯಿಂದ ಹೊರಗೆ ಹೋಗ್ಬೇಕಂದ್ರೆ ಇಲ್ಲ ಮಗನ ಹತ್ರ ಬೇಡಬೇಕು, ಇಲ್ಲ ಗಂಡನ ಹತ್ರ ಬೇಡಬೇಕು, ಯಾರ ಹತ್ರ ಬೇಡಬೇಕು. ಇಂಥ ಸಂದರ್ಭದಲ್ಲಿ ಸರ್ಕಾರ ಸಾರ್ವಜನಿಕರ ಬಗ್ಗೆ ಆಲೋಚನೆ ಮಾಡ್ತು. ಇಲ್ಲಿವರೆಗೂ ಸಿದ್ದರಾಮಯ್ಯ ಸಾಹೇಬರು ಬರೋಕ್ಕಿಂತ ಮುಂಚಿನ ಸರ್ಕಾರಗಳವರೆಗೂ ಕೇವಲ ಸರ್ಕಾರಗಳು ರಸ್ತೆ ಯೋಜನೆ ಈ ಥರ ಮಾಡ್ತಿತ್ತು. ಇಲ್ಲಿ ಗ್ಯಾರಂಟಿ ಯೋಜನೆ ಬಂತಲ್ಲ, ಮನೆಯಲ್ಲಿರ್ತಕ್ಕಂಥ ಹೆಣ್ಣಿಗೆ ₹2,000 ಕೊಡುವಂಥದ್ದು ತಿಂಗಳಿಗೆ, ಅಥವಾ ಎಲೆಕ್ಟ್ರಿಸಿಟಿಯಲ್ಲಿ ಹೆಣ್ಮಕ್ಳುಗಳಿಗೆ, ಹೆಚ್ಚು ಹೊತ್ತು ಓದುವಂಥ ಮಕ್ಕಳುಗಳಿಗೆ ಸಹಾಯ ಆಗಲಿ ಅಂತ ಮಾಡಿದ್ದು. ಈ ಎಲ್ಲ ಕಾಂಗ್ರೆಸ್ಸಿನ ಯೋಜನೆಗಳನ್ನು ನೀವು ಒಂದು ಸೆಕೆಂಡ್ ಯೋಚನೆ ಮಾಡಿ. ಇವೆಲ್ಲವೂ ಕೂಡ ಬಂದು ಮಾಡಿರೋದು ಸಾರ್ವಜನಿಕರಿಗೆ ಇದ್ರ ಲಾಭ ಹೋಗಬೇಕು ಅಂತ. ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಈ ಥರ ಮಾಡಿರೋದು. ಈ ಗ್ಯಾರಂಟಿ ಯೋಜನೆ ಈ ಕಾರಣದಿಂದಾಗಿನೇ ಗೆದ್ದಿರೋದು ಕೂಡ. ಇವತ್ತಿಗೂ ನಾನು ಹೇಳ್ತೀನಿ, ಆ ಗ್ಯಾರಂಟಿ ಯೋಜನೆಯ ಯಶಸ್ಸಿನ ಫಲವನ್ನು ಇಟ್ಕೊಂಡೇ ಇನ್ನೊಂದು ಹೇಳ್ತೀನಿ, ಬರೋ ಸಲವು ಕೂಡ ಕಾಂಗ್ರೆಸ್ಸೇ ಬರೋದು ಅಂತ. ಅಂದ್ರೆ ಪಕ್ಕ ಪ್ಲಾನು ಮತ್ತೆ ಪಕ್ಕ ಭವಿಷ್ಯ ಬೇರೆ ಹೇಳ್ತಾ ಇದ್ದೀರಾ, ನಾವೇ ಬರೋದು ಅಂತ. ಸೊ ಖಂಡಿತ ಮೇಡಮ್, ಅದೇ ನೀವು ಹೇಳ್ದಂಗೆ ಕೂಡ ಅದೇ ತರ ಆಗ್ಲಿ, ಜನಗಳಿಗೆ ಒಳ್ಳೇದಾದ್ರೆ ಸರ್, ಕರ್ನಾಟಕ ಜನತೆಗೆ ಯಾರು ಬಂದ್ರು ಒಳ್ಳೇದಾಗ್ಲಿ, ಅದ್ರಲ್ಲೂ ನೀವು ಒಳ್ಳೇದ್ ಮಾಡ್ತಾ ಇದ್ದೀರಾ. ಅದ್ರ ಜೊತೆಗೆ ಚಲನಚಿತ್ರ ವಾಣಿಜ್ಯ ಮಂಡಳಿಯಿಂದ ಕೂಡ ಒಳ್ಳೆ ಅಭಿವೃದ್ಧಿಗಳು ಬರ್ತಿದೆ, ಒಳ್ಳೆ ಪ್ಲಾನ್ಗಳು, ಹೊಸ ಯೋಜನೆಗಳು ಬರ್ತಾ ಇದೆ. ಸೊ ಇದೇ ತರ ಮಾಡಿ ನಮ್ಮ ಬಾಸ್ ಟಿವಿ ಜೊತೆ ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಂಡ್ರಿ ಮೇಡಮ್. ನಿಮ್ಗೆ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ ರೀ, ನಿಮಗೂ ಕೂಡ ತುಂಬಾ ಒಳ್ಳೇದಾಗ್ಲಿ. ಬಾಯ್. ಇದಿಷ್ಟು ಜಯಮಾಲ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಲಿಕ್ಕಿ ಜೊತೆ ತೀರ್ಥ ಸ್ವಾಮಿ ಬಾಬು, ಬಾಸ್ ಟಿವಿ ಬೆಂಗಳೂರು.
ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.